ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ 2 ವಿಡಿಯೋಗಳಲ್ಲಿ ನಾವು ಜಿನ್ನಾ ಜೀವನದ ಅಚ್ಚರಿಯ ಪುಟಗಳನ್ನು ತಿರುವು ಹಾಕಿದ್ವಿ. ಗುಜರಾತ್ನ ಆ ಪುಟ್ಟ ಗ್ರಾಮ ಪನೇಲಿಯಲ್ಲಿ ಜಿನ್ನಾ ಅಜ್ಜ ಅನುಭವಿಸಿದ್ದ ಅವಮಾನದ ಕಥೆ ನೋಡಿದ್ವಿ. ನಂತರ ಅದೇ ಕುಟುಂಬದ ಹುಡುಗ ಲಂಡನ್ನಿಂದ ಬ್ಯಾರಿಸ್ಟರ್ ಆಗಿ ಬಂದು ಮುಂಬೈನಲ್ಲಿ ತನ್ನ ಹಠದಿಂದಲೇ ಸಕ್ಸಸ್ ಕಂಡಿದ್ದನ್ನು ನೋಡಿದ್ವಿ. ಅಷ್ಟೇ ಯಾಕೆ, 1916ರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡನ್ನೂ ಒಂದುಗೂಡಿಸಿ ಇಡೀ ಭಾರತದ ಪಾಲಿಗೆ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿಯಾಗಿ ಜಿನ್ನಾ ಮಿಂಚುತ್ತಿದ್ದ. ಅಂದು ಜಿನ್ನಾ ಅಕ್ಷರಶಃ ಭಾರತದ ರಾಜಕೀಯದ ಸೂಪರ್ ಸ್ಟಾರ್ ಆಗಿದ್ದ. ಆದರೆ ಈ ಏಕತೆಯ ರಾಯಭಾರಿಯ ಪಟ್ಟಕ್ಕೆ ಅತಿ ದೊಡ್ಡ ಸವಾಲು ಎದುರಾಗಿದ್ದೇ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಂಟ್ರಿಯಿಂದ. ಗಾಂಧೀಜಿ ಬಂದ ಮೇಲೆ ರಾಜಕೀಯದ ಶೈಲಿಯೇ ಬದಲಾಯಿತು. ಜಿನ್ನಾಗೆ ಇಂಗ್ಲಿಷ್ನಲ್ಲಿ ಸಂವಿಧಾನದ ಕಲಂಗಳನ್ನು ರಚಿಸುವುದು ಇಷ್ಟವಿತ್ತು. ಆದರೆ ಗಾಂಧೀಜಿ ಜನಸಾಮಾನ್ಯರ ಭಾಷೆಯಲ್ಲೇ ಮಾತನಾಡಿದರು, ಖಾದಿ ಧರಿಸಿದರು ಮತ್ತು ಬೀದಿಗಿಳಿದು ಹೋರಾಡುವ ಸತ್ಯಾಗ್ರಹ ಆರಂಭಿಸಿದ್ರು. ಜಿನ್ನಾಗೆ ಇದು ಇಷ್ಟವಾಗಲಿಲ್ಲ. ಆತ ಗಾಂಧೀಜಿಯನ್ನು ಎಜಿಟೇಟರ್ ಅಂತ ಕರೆದ. ಸ್ನೇಹಿತರೆ, ಇತಿಹಾಸದ ಅತಿ ದೊಡ್ಡ ವಿಪರ್ಯಾಸ ನೋಡಿ. 1919ರಲ್ಲಿ ಮುಸ್ಲಿಮರ ಧಾರ್ಮಿಕ ಹಿತಾಸಕ್ತಿಗಾಗಿ ಖಿಲಾಫತ್ ಚಳುವಳಿ ಆರಂಭವಾಯಿತು. ಗಾಂಧೀಜಿ ಹಿಂದೂ ಮುಸ್ಲಿಂ ಏಕತೆಗಾಗಿ ಈ ಧಾರ್ಮಿಕ ಚಳುವಳಿಯನ್ನ ಬೆಂಬಲಿಸಿದ್ರು. ಆದರೆ ಅಂದು ಪಕ್ಕಾ ಸೆಕ್ಯುಲರ್ ಆಗಿದ್ದ ಜಿನ್ನಾ ಗಾಂಧೀಜಿಗೆ ಬುದ್ಧಿವಾದ ಹೇಳಿದ್ದ. ರಾಜಕೀಯಕ್ಕೆ ಧರ್ಮವನ್ನ ತರಬೇಡಿ, ಇದು ಮುಂದೆ ದೇಶಕ್ಕೆ ಅಪಾಯ ತರುತ್ತೆ ಅಂತ ಜಿನ್ನಾ ಅಂದು ಗಾಂಧೀಜಿಗೆ ಬುದ್ಧಿವಾದ ಹೇಳಿದ್ದ. ಇದು ಎಂಥ ವಿಪರ್ಯಾಸ ಅಲ್ವಾ? ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು 1916ರಲ್ಲಿ ಭಾರತದಲ್ಲಿ ಏಕತೆಯ ರಾಯಭಾರಿಯಾಗಿದ್ದ ಜಿನ್ನಾಗೆ ಕೇವಲ 4 ವರ್ಷಗಳಲ್ಲಿ ಅತಿ ದೊಡ್ಡ ಆಘಾತ ಎದುರಾಯಿತು. 1920ರ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನ ಜಿನ್ನಾ ಪಾಲಿಗೆ ಒಂದು ಕಪ್ಪು ಚುಕ್ಕೆ ಆಯಿತು. 1920ರ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನವು ಮೊಹಮ್ಮದ್ ಅಲಿ ಜಿನ್ನಾ ಅವರ ರಾಜಕೀಯ ಬದುಕಿನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಖಂಡಿತ ತಪ್ಪಾಗ್ಲಾರದು. ಅಲ್ಲಿಯವರೆಗೆ ಕಾಂಗ್ರೆಸ್ ಅಂದ್ರೆ ಕೇವಲ ಶಿಕ್ಷಿತರು ಮತ್ತು ಶ್ರೀಮಂತರು ಬ್ರಿಟಿಷ್ ಕಾಯ್ದೆಗಳ ಅಡಿಯಲ್ಲಿ ಸುಧಾರಣೆಗಳನ್ನ ಕೇಳುವ ವೇದಿಕೆಯಾಗಿತ್ತು. ಆದರೆ ಗಾಂಧೀಜಿಯವರು ನಾಗ್ಪುರದಲ್ಲಿ ಅಸಹಕಾರ ಚಳುವಳಿ ಎಂಬ ಹೊಸ ಅಸ್ತ್ರವನ್ನ ಪರಿಚಯಿಸಿದ್ರು. ಇದು ಬ್ರಿಟಿಷ್ ಕಾಯ್ದೆಗಳನ್ನ ಮೀರಿ ಬೀದಿಗಿಳಿದು ಹೋರಾಡುವ ಚಳುವಳಿಯಾಗಿತ್ತು. ಅಂದ್ರೆ ಸಂವಿಧಾನ ಮತ್ತು ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದ ಜಿನ್ನಾಗೆ ಬೀದಿಗಿಳಿದು ಹೋರಾಡುವುದು ಇಷ್ಟವಿರಲಿಲ್ಲ. ಡಿಸೆಂಬರ್ 26ರಿಂದ 31, 1920ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸಿ ವಿಜಯರಾಘವಾಚಾರ್ಯರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಇದೇ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿ ಘೋಷಿಸಿದ್ರು. ಈ ಅಧಿವೇಶನದಲ್ಲಿ ದಾಖಲೆಯ 14,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ರು. ಇದು ಅಂದಿನವರೆಗಿನ ಕಾಂಗ್ರೆಸ್ ಇತಿಹಾಸದಲ್ಲೇ ಅತಿ ದೊಡ್ಡ ಸಂಖ್ಯೆಯಾಗಿತ್ತು. ಜೊತೆಗೆ ಇದರಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮುಸ್ಲಿಂ ಪ್ರತಿನಿಧಿಗಳಿದ್ರು. ಗಾಂಧೀಜಿಯವರ ಅಸಹಕಾರ ಚಳುವಳಿಯ ನಿರ್ಣಯಕ್ಕೆ ಮತ ಹಾಕಿದಾಗ ಹಾಜರಿದ್ದ 14,000ಕ್ಕೂ ಹೆಚ್ಚು ಜನರಲ್ಲಿ ಜಿನ್ನಾ ಪರವಾಗಿ ನಿಂತಿದ್ದು ಕೇವಲ 2-3 ಮಾತ್ರ. ಅಷ್ಟು ದೊಡ್ಡ ಮಟ್ಟದಲ್ಲಿ ಜಿನ್ನಾ ಮೂಲೆ ಗುಂಪಾಗಿ ಹೋದ್ರು. ಇನ್ನು ಇದೇ ಸಭೆಯಲ್ಲಿ ವೇದಿಕೆ ಮೇಲೆ ನಿಂತು ಜಿನ್ನಾ ಗಾಂಧೀಜಿಗೆ ಮಿಸ್ಟರ್ ಗಾಂಧಿ ಅಂತ ಕರೆದ್ರು. ಆಗ ವೇದಿಕೆಯಲ್ಲಿದ್ದ ಮೌಲಾನಾ ಮೊಹಮ್ಮದ್ ಅಲಿ ತಡೆದು ಮಹಾತ್ಮ ಗಾಂಧಿ ಅಂತ ಕರೆಯಲು ಒತ್ತಾಯಿಸಿದ್ರು. ಜಿನ್ನಾ, ಇಲ್ಲ, ನಾನು ಅವರನ್ನ ಮಿಸ್ಟರ್ ಗಾಂಧಿ ಅಂತಲೇ ಕರೆಯುತ್ತೇನೆ ಅಂತ ಹಠ ಹಿಡಿದ್ರು. ಇದರಿಂದ ಕೆರಳಿದ ಜನರು ಜಿನ್ನಾ ವಿರುದ್ಧ ಕೂಗಾಡಿದ್ರು. ಇದೇ ಅಧಿವೇಶನದಲ್ಲಿ ಜಿನ್ನಾ ಅವರು ಗಾಂಧೀಜಿಯವರ ಪತ್ನಿ ಕಸ್ತೂರ್ಬಾ ಗಾಂಧೀಜಿಯವರನ್ನ ಮಿಸ್ಸಸ್ ಗಾಂಧಿ ಅಂತ ಕರೆದಿದ್ದಕ್ಕೂ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಸಾವಿರಾರು ಜನ ಜಿನ್ನಾಗೆ ಲೇವಡಿ ಮಾಡಿ ಕೂಗಾಡಿ ವೇದಿಕೆಯಿಂದ ಕೆಳಗಿಳಿಸಿದ್ರು.
ಅಂದು ಜಿನ್ನಾಗೆ ಆದ ಆ ಅವಮಾನ ಅವರ ಮನಸ್ಸಿನಲ್ಲಿ ಹಿಂದೂ ನಾಯಕರ ವಿರುದ್ಧ ದ್ವೇಷದ ಬೀಜ ಬಿತ್ತಿತ್ತು. ಹಾಗೆ ನೋಡಿದ್ರೆ ಜಿನ್ನಾ ಅಂದು ಮಂಡಿಸಿದ ವಾದ ಅತ್ಯಂತ ವಸ್ತುನಿಷ್ಠವಾಗಿತ್ತು. ಆತ ಹೇಳಿದ್ದ, ರಾಜಕೀಯದಲ್ಲಿ ಧರ್ಮವನ್ನ ತರುವುದು ಜನಸಾಮಾನ್ಯರಲ್ಲಿ ಅರಾಜಕತೆ ಸೃಷ್ಟಿಸುತ್ತೆ. ಇದು ಕೇವಲ ಬ್ರಿಟಿಷರಿಗೆ ಅನುಕೂಲ ಮಾಡಿಕೊಡುತ್ತದೆಯೇ ಹೊರತು ಭಾರತಕ್ಕೆ ಸ್ವಾತಂತ್ರ್ಯ ತರುವುದಿಲ್ಲ. ಆದರೆ ಗಾಂಧೀಜಿಯವರ ಮಾಸ್ ಅಪೀಲ್ ಮುಂದೆ ಜಿನ್ನಾನ ತರ್ಕ ಸೋತು ಹೋಯಿತು. ಸ್ನೇಹಿತರೆ, ನಾಗ್ಪುರ್ ಅಧಿವೇಶನ ಮುಗಿಸಿ ಜಿನ್ನಾ ರೈಲು ಹತ್ತಿದಾಗ ಆತನ ಕಣ್ಣಲ್ಲಿ ನೀರಿತ್ತೋ ಅಥವಾ ಕಿಚ್ಚಿತ್ತೋ ಗೊತ್ತಿಲ್ಲ. ಆದರೆ ಅಂದೇ ಆತ ಕಾಂಗ್ರೆಸ್ಗೆ ಅಧಿಕೃತವಾಗಿ ರಾಜೀನಾಮೆ ನೀಡಿದ. ಮುಂದಿನ ಕೆಲವು ವರ್ಷಗಳ ಕಾಲ ಜಿನ್ನಾ ಭಾರತದ ರಾಜಕೀಯದಲ್ಲಿ ಅಕ್ಷರಶಃ ಅನಾಥನಾಗಿ ಹೋದ. ಒಂದು ಕಡೆ ಗಾಂಧೀಜಿಯವರ ಅಲೆ ಜೋರಾಗಿತ್ತು, ಇನ್ನೊಂದು ಕಡೆ ಮುಸ್ಲಿಂ ಲೀಗ್ ಕೂಡ ಗಾಂಧೀಜಿಯವರ ಖಿಲಾಫತ್ ಚಳವಳಿಯನ್ನ ಬೆಂಬಲಿಸಿತ್ತು. ತನ್ನದೇ ಸಮುದಾಯದವರು ಕೂಡ ತನ್ನನ್ನ ನಂಬುತ್ತಿಲ್ಲ ಎಂದು ಅರಿತ ಜಿನ್ನಾ 1930ರಲ್ಲಿ ಭಾರತವನ್ನೇ ಬಿಟ್ಟು ಇಂಗ್ಲೆಂಡ್ನ ಲಂಡನ್ಗೆ ಹೋಗಿ ನೆಲೆಸಿದ್ದ. ಅಲ್ಲಿ ಆತ ಯಶಸ್ವಿ ವಕೀಲ ವೃತ್ತಿ ಆರಂಭಿಸಿದ್ದ. ಭಾರತದ ರಾಜಕೀಯಕ್ಕೆ ಜಿನ್ನಾ ಅಧ್ಯಾಯ ಮುಗಿದೇ ಹೋಯಿತು ಎಂದು ಇಡೀ ದೇಶ ಅಂದುಕೊಂಡಿತ್ತು. ಆದರೆ ಇತಿಹಾಸದ ಪುಟಗಳಲ್ಲಿ ಜಿನ್ನಾ ಎಂಬ ಹೆಸರು ಇನ್ನೂ ದೊಡ್ಡದಾಗಿ ಬರೆಯುವುದು ಬಾಕಿ ಇತ್ತು. ಲಂಡನ್ನಲ್ಲಿ ಶಾಂತವಾಗಿ ಬದುಕು ನಡೆಸ್ತಾ ಇದ್ದ ಜಿನ್ನಾಗೆ 1933ರಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಭೇಟಿಯಾದರು. ಒಬ್ಬ ಲಿಯಾಖತ್ ಅಲಿ ಖಾನ್, ಈತ ಜಿನ್ನಾಗೆ ಮತ್ತೆ ಭಾರತಕ್ಕೆ ಬಂದು ಮುಸ್ಲಿಂ ಲೀಗ್ ಮುನ್ನಡೆಸಲು ವಿನಂತಿಸಿಕೊಂಡ. ಇನ್ನೊಬ್ಬರು ಕೇಂಬ್ರಿಡ್ಜ್ ವಿದ್ಯಾರ್ಥಿ ಚೌಧರಿ ರಹಮತ್ ಅಲಿ. ಈ ರಹಮತ್ ಅಲಿ ಅಂದು ಜಿನ್ನಾಗೆ ಒಂದು ಕರಪತ್ರ ನೀಡಿದ್ದ. ಅದರ ಶೀರ್ಷಿಕೆ ಅಂದ್ರೆ ನೌ ಆರ್ ನೆವರ್, ಅಂದ್ರೆ ಈಗಿಲ್ಲದಿದ್ದರೆ ಇನ್ನೆಂದೂ ಇಲ್ಲ. ಇದೇ ಕರಪತ್ರದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಎಂಬ ಹೆಸರನ್ನು ಪ್ರಸ್ತಾಪಿಸಲಾಗಿತ್ತು. ಆರಂಭದಲ್ಲಿ ಜಿನ್ನಾ ಈ ಐಡಿಯಾವನ್ನ ಅಸಾಧ್ಯವಾದ ಕನಸು ಅಂತ ತಳ್ಳಿ ಹಾಕಿದ್ದ. ಆದರೆ ಆತನ ಮನಸ್ಸಿನಲ್ಲಿ ಆ ಹಳೆಯ ಅವಮಾನ ಸೇಡು ಮಾತ್ರ ಹಾಗೆಯೇ ಇತ್ತು. 1934ರಲ್ಲಿ ಜಿನ್ನಾ ಮತ್ತೆ ಭಾರತಕ್ಕೆ ಮರಳಿದ. ನಿಮಗೆ ಗೊತ್ತಿರಬೇಕು, 1937ರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾಂತೀಯ ಚುನಾವಣೆಗಳು ನಡೆಸಿದ್ವು. ಕಾಂಗ್ರೆಸ್ ಭರ್ಜರಿ ಜಯಗಳಿಸಿತ್ತು, ಆದರೆ ಮುಸ್ಲಿಂ ಲೀಗ್ ಮುಖಭಂಗ ಅನುಭವಿಸಿತ್ತು. ಉತ್ತರ ಪ್ರದೇಶದಲ್ಲಿ ಸರ್ಕಾರ ರಚಿಸಲು ಜಿನ್ನಾ ಕಾಂಗ್ರೆಸ್ಗೆ ಸ್ನೇಹಹಸ್ತ ಚಾಚಿದ. ಆದರೆ ಚುನಾವಣೆ ಗೆಲುವಿನ ಅಮಲ್ನಲ್ಲಿದ್ದಂತಹ ಜವಾಹರ್ಲಾಲ್ ನೆಹರು ಭಾರತದಲ್ಲಿ ಇರುವುದು ಎರಡೇ ಶಕ್ತಿ, ಒಂದು ಬ್ರಿಟಿಷ್ ಸರ್ಕಾರ, ಇನ್ನೊಂದು ಕಾಂಗ್ರೆಸ್ ಅಂತ ಹೇಳುವ ಮೂಲಕ ಜಿನ್ನಾನ ಅಸ್ತಿತ್ವವನ್ನೇ ಅವಮಾನಿಸಿದ್ರು. ಅಂದು ಜಿನ್ನಾ ತಿರುಗೇಟು ನೀಡಿದ್ರು. ಇಲ್ಲಿ ಮೂರನೇ ಶಕ್ತಿಯೂ ಇದೆ, ಅದು ಮುಸ್ಲಿಂ ಲೀಗ್ ಅಂತ ಅಬ್ಬರಿಸಿದ್ರು. ನಾಗ್ಪುರದಲ್ಲಿ ಗಾಂಧೀಜಿಯಿಂದ ಆದ ಅವಮಾನ ಈಗ ನೆಹರು ಅವರಿಂದಲೂ ಪುನರಾವರ್ತನೆಯಾಗಿತ್ತು. ಅಂದೇ ಜಿನ್ನಾ ನಿರ್ಧಾರ ಮಾಡಿದ್ದ, ಮುಸ್ಲಿಮರಿಗೆ ಭಾರತದಲ್ಲಿ ಸ್ಥಾನವಿಲ್ಲ, ನಮಗೆ ಪ್ರತ್ಯೇಕ ರಾಷ್ಟ್ರವೇ ಬೇಕು ಅಂತ ಬಹುಶಃ ಆಗಲೇ ನಿರ್ಧರಿಸಿದ್ದ ಅಂತ ಕಾಣುತ್ತೆ. ಸ್ನೇಹಿತರೆ, 1937ರ ಆ ಅವಮಾನ ಜಿನ್ನಾರನ್ನ ಸಂಪೂರ್ಣವಾಗಿ ಬದಲಿಸಿತ್ತು. ಅಂದು ಧರ್ಮವನ್ನ ರಾಜಕೀಯಕ್ಕೆ ತರಬೇಡಿ ಎಂದಿದ್ದ ಅದೇ ಜಿನ್ನಾ ಈಗ ಇಸ್ಲಾಂ ಅಪಾಯದಲ್ಲಿದೆ ಎಂಬ ಘೋಷಣೆಯನ್ನ ಅಸ್ತ್ರವಾಗಿ ಬಳಸಲು ಶುರು ಮಾಡಿದ. ಇದರ ಫಲವೇ ಮಾರ್ಚ್ 23, 1940ರಂದು ಲಾಹೋರ್ನ ಮಿಂಟೋ ಪಾರ್ಕ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಒಂದು ಅನಾಹುತಕ್ಕೆ ಕೈ ಹಾಕೇ ಬಿಟ್ಟ. ಅಂದು ಜಿನ್ನಾ ಅಧಿಕೃತವಾಗಿ ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿಬಿಟ್ಟ. ಹಿಂದೂಗಳು ಮತ್ತು ಮುಸ್ಲಿಮರು ಕೇವಲ ಎರಡು ಧರ್ಮಗಳಲ್ಲ, ಅವರು ಎರಡು ಭಿನ್ನ ರಾಷ್ಟ್ರಗಳು ಅಂತ ತನ್ನ ದ್ವೇಷಕ್ಕೆ ದೇಶ ಒಡೆಯೋ ಆಲೋಚನೆ ತಿಳಿಬಿಟ್ಟ. ಅಂದು ಜಿನ್ನಾ ಎತ್ತಿದ್ದ ಆ ಪಾಕಿಸ್ತಾನದ ಬೇಡಿಕೆ ಇಡೀ ಭಾರತವನ್ನೇ ಬೆಚ್ಚಿಬೀಳಿಸಿತ್ತು. ಇದೇ ಸಮಯದಲ್ಲಿ 1939ರಲ್ಲಿ ಎರಡನೆಯ ಮಹಾಯುದ್ಧ ಶುರುವಾಯಿತು. ಗಾಂಧೀಜಿ ಮತ್ತು ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭಿಸಿ ಜೈಲು ಸೇರಿದ್ರು. ಆದರೆ ಜಿನ್ನಾ ಬಹಳ ಚಾಣಾಕ್ಷತನ ಮೆರೆದ. ಆತ ಬ್ರಿಟಿಷರಿಗೆ ಬೆಂಬಲ ನೀಡುವ ನಾಟಕವಾಡಿ ಅವರ ವಿಶ್ವಾಸ ಗಳಿಸಿದ. ಕಾಂಗ್ರೆಸ್ ನಾಯಕರೆಲ್ಲ ಜೈಲಿನಲ್ಲಿದ್ದಾಗ ಜಿನ್ನಾ ತನ್ನ ಮುಸ್ಲಿಂ ಲೀಗ್ ಅನ್ನ ದೇಶದ ಮೂಲೆ ಮೂಲೆಗೂ ಕೊಂಡೊಯ್ದ. 1945ರ ಹೊತ್ತಿಗೆ ಜಿನ್ನಾ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆದ ಅಂದ್ರೆ ಬ್ರಿಟಿಷರು ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಜಿನ್ನಾನ ಅನುಮತಿ ಕೇಳುವ ಸ್ಥಿತಿ ನಿರ್ಮಾಣವಾಗಿತ್ತು.
ಏಕತೆಯ ರಾಯಭಾರಿಯಾಗಿದ್ದ ವ್ಯಕ್ತಿ ಈಗ ವಿಭಜನೆಯ ಪಿತಾಮಹನಾಗಿ ಬೆಳೆದು ನಿಂತುಬಿಟ್ಟ. ಸ್ನೇಹಿತರೆ, ಇಲ್ಲೊಂದು ವಿಚಾರ ಹೇಳಬೇಕು. ಕೇವಲ ಘೋಷಣೆಗಳಿಂದ ಪಾಕಿಸ್ತಾನ ಸಿಗಲ್ಲ ಅಂತ ಜಿನ್ನಾಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿಯೇ ಆತ ತನ್ನ ಅಂತಿಮ ಮತ್ತು ಅತ್ಯಂತ ಕ್ರೂರವಾದ ಮನಸ್ಥಿತಿಯನ್ನ ತೋರಿಸಿಬಿಟ್ಟ. ಅದುವೇ ಇತಿಹಾಸದ ಕಪ್ಪು ಚುಕ್ಕೆ ಎನಿಸಿಕೊಂಡ ಡೈರೆಕ್ಟ್ ಆಕ್ಷನ್ ಡೇ. ಇದರಲ್ಲಿ ಕೇವಲ 72 ಗಂಟೆಗಳಲ್ಲಿ ಸಾವಿರಾರು ಅಮಾಯಕರ ರಕ್ತದ ಹಳ್ಳ ಹರಿಯುವಂತೆ ಮಾಡಿದ್ದ. ಆ ಒಂದು ಕೆರೆ ಇಡೀ ಭಾರತವನ್ನೇ ಸ್ಮಶಾನವಾಗಿಸುವ ಹಂತಕ್ಕೆ ತಲುಪಿತ್ತು. ಗಾಂಧೀಜಿ ಮತ್ತೆ ನೆಹರು ಎಷ್ಟೇ ಬೇಡಿಕೊಂಡರೂ ಜಿನ್ನಾ ಮಾತ್ರ ತನ್ನ ಪಟ್ಟಿನಿಂದ ಹಿಂದೆ ಸರಿಯಲಿಲ್ಲ. ಹಾಗಿದ್ರೆ ಏನದು ಡೈರೆಕ್ಟ್ ಆಕ್ಷನ್ ಡೇ? ಕೊನೆಗೆ ಅಖಂಡ ಭಾರತವನ್ನ ಸೀಳಿ ಪಾಕಿಸ್ತಾನವನ್ನ ಜಿನ್ನಾ ಹೇಗೆ ಪಡೆದ? ಕಲ್ಕತ್ತಾದಿಂದ ಆರಂಭವಾದ ಆ ರಕ್ತಪಾತ ಮುಂದೆ ಹೇಗೆ ವಿಭಜನೆಯ ಕರಾಳತೆಗೆ ಕಾರಣವಾಯಿತು? ಇದೆಲ್ಲವನ್ನ ಮುಂದಿನ ಭಾಗದಲ್ಲಿ ಎಳೆ ಎಳೆಯಾಗಿ ವಿಸ್ತೃತವಾಗಿ ನೋಡೋಣ.